ಅಂತಂದರೆ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು ಅಂತ ದಿಟ್ಟವಾದಂಥ ಹೆಜ್ಜೆ ಇಟ್ಟು ಸರ್ವರಿಗೂ ಜಾಗೃತಗೊಳಿಸಿ ತಿಳುವಳಿಕೆ ಹೇಳಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಾದ ನಂತರ ಎಲ್ಲ ಭಾಗದಲ್ಲೂ ಕೂಡ ಸಾಕಷ್ಟು ರಾಜಕಾರಣಿಗಳು ಸ್ವಾಭಿಮಾನದಿಂದ ಬದುಕುವಂಥ ವಿಚಾರಗಳನ್ನ ಎಲ್ರಿಗೂ ತಿಳಿಸ್ಕೊಟ್ಟವ್ರಲ್ಲಿ ಈ ಭಾಗದ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಅವರು ಒಂದು ಕಡೆ ರಾಜಕಾರಣಿಗಳು ಸಮಾಜದ ಸೇವಕರು ಈ ರೀತಿ ಇದ್ದರೆ, ಮತ್ತೊಬ್ಬರು IAS ಅಧಿಕಾರಿಯಾಗಿ ಕೆಲಸ ಮಾಡಿ ದಿಟ್ಟವಾದಂಥ ನಿಲುವನ್ನು ಇಟ್ಕೊಂಡು ಸಮಾಜವನ್ನು ಜಾಗೃತಿಗೊಳಿಸ್ತಾ ಸರ್ವರಲ್ಲೂ ಕೂಡ ಸ್ವಾಭಿಮಾನ ಮೂಡಿಸುವಂಥ ಒಂದು ದೊಡ್ಡ ಹೋರಾಟವನ್ನು ಈ ಭಾಗದಲ್ಲಿಯೂ ಸೇರಿದಂಗೆ ರಾಜ್ಯಾದ್ಯಂತ ಮಾಡಿದಂಥದ್ದಲ್ಲಿ ನಿವೃತ್ತ ಇವತ್ತು ನಮ್ಮೊಂದಿಗೆ ಇಲ್ಲದಂಥ ಶಿವರಾಮ್ ಅವರು ಈ ಭಾಗದಲ್ಲಿ ಸಂಚಲನವನ್ನು ಮೂಡಿಸಿದ್ರು. ದೇಶದಲ್ಲಿ ಹೇಳ್ತಾ ನಾನು ಕೂಡ ಭಾಗವಹಿಸಿ ಶಿವರಾಮ್ ಅವರ ಜನ್ಮದಿನದ ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ ಉತ್ಸಾಹ ನೀಡಿ ಅವರೊಂದಿಗೆ ನಾವು ಇದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ. ಅತ್ಯುನ್ನತವಾದಂಥ IAS ಅಧಿಕಾರ ಇದ್ದರೂ ಕೂಡ ಸಾಮಾನ್ಯ ಜನರ ಜೊತೆಲಿ ಒಡನಾಟವನ್ನು ತನ್ನ ಬದುಕಿನ ಉದ್ದಕ್ಕೂ ಕೂಡ ಅವರ ಹೋರಾಟದ ಪರಿಶ್ರಮ ಇವತ್ತು ರಾಜ್ಯದಲ್ಲಿ ಅದು ಅಚ್ಚಳಿದೆ ಉಳಿದಿದೆ. ಮತ್ತು ಯಾವುದೇ ಇಲಾಖೆಗೆ ಹೋದರೂ ಕೂಡ ಆ ಇಲಾಖೆಯಲ್ಲಿ ತಂದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥದ್ದು, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥದ್ದನ್ನು ಅವ್ರನ್ನ ಮೇಲ್ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ವಯಸ್ಕರ ಶಿಕ್ಷಣ ಸಮಿತಿ ಮತ್ತು ಮೈಸೂರು ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್ CO ಮತ್ತು ಇಡೀ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಜನಕ್ಕೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ IAS ಅಧಿಕಾರಿ ಸ್ಥಾನದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ನಿಲ್ತಾರೆ. ಮತ್ತು ಅವರು ನಮ್ಮ ಜೊತೆಲಿ ಇಲ್ಲ, ಅವ್ರು ಇಲ್ಲದೇ ಇದ್ದರೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ನಮ್ಮ ಅಶೋಕಪುರಂನ ಜನತೆ, ನಮ್ಮ ಮೈಸೂರಿನ ಛಲವಾದಿ ಮಹಾಸಭಾ ಏನು ನಮ್ಮ ಶಿವರಿದ್ದಾರೆ ಅವರ ಒಂದು ತಂಡದ ವತಿಯಿಂದ ಇವತ್ತು K. ಶಿವರಾಮ್ರವರ ಒಂದು ಹುಟ್ಟುಹಬ್ಬದ ಒಂದು ನೆನಪಿನ ಕಾರ್ಯಕ್ರಮನ ಎಲ್ಲರೂ ಸೇರಿ ನಡೆಸಿದ್ದೀವಿ. ನಿಜಕ್ಕೂ ಕೂಡ ಬಡಬಗ್ಗರ ಬಗ್ಗೆ ಭಾಳಷ್ಟು ಒಂದು ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂಥ ಅಧಿಕಾರಿ. ಇವತ್ತು ಕೂಡ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನೋಡ್ಬೋದು K. ಶಿವರಾಮ್ ಬಡಾವಣೆ ಅಂತಂದ್ಬಿಟ್ಟು ಅವರ ಹೆಸರಲ್ಲಿ ಎಷ್ಟೋ ಬಡಾವಣೆಗಳಿದೆ, ಅವರವರೇ ಇಟ್ಕೊಂಡಿರೋದು, ಇವ್ರು ಲೇಔಟ್ ಮಾಡಿರೋದಲ್ಲ, ರೈಟ್? ಸೊ ಆ ಥರ ಇವತ್ತು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅದೇ ಒಂದು ಮಾರ್ಗದಲ್ಲಿ K. ಶಿವರಾಮ್ರವರು ಯಾಕೆ ಇವತ್ತು ಗೌರವಿಸಿ ಅವರ ಜಯಂತಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತಂದರೆ, ಇವ್ರು 4 ಜನದಲ್ಲಿ ಕಾಮನ್ ಆಗಿರೋಂಥದ್ದು ಏನು? ಜ್ಞಾನ. ಗೌತಮ್ ಬುದ್ಧ ಆಗ್ಬೋದು, ಬಸವಣ್ಣವರಾಗ್ಬೋದು, ಡಾಕ್ಟರ್ B. R. ಅಂಬೇಡ್ಕರ್ ಅವರಾಗ್ಬೋದು, ಶಿವರಾಮ್ ಅವರಾಗ್ಬೋದು. ಆ ಒಂದು ವ್ಯಕ್ತಿತ್ವದಲ್ಲಿ ಏನಂದರೆ ಜ್ಞಾನದ ಒಂದು ಪರಿಪೂರ್ಣತೆ, ಅದನ್ನು ನೋಡಿ ಜನ ಅವ್ರನ್ನ ಮೆಚ್ಕೊಂಡಿರ್ತಕ್ಕಂಥದ್ದು. ಅವರ ಜ್ಞಾನದ ಒಂದು ವಿಚಾರಗಳನ್ನ 100 ಜನಕ್ಕೆ ತಿಳಿಸಿ ಬಡಬಗ್ಗರ ಒಂದು ಸೇವೆ ಮಾಡ್ಕೊಂಡು ಬಂದಂಥವ್ರಾಗ್ಬೋದು. ವಿಶೇಷವಾಗಿ ಇಂಥ IAS ಅಧಿಕಾರಿಗಳು ಕನ್ನಡದಲ್ಲಿ ಎಕ್ಸಾಮ್ ಪಾಸ್ ಮಾಡಿರೋ ಕೀರ್ತಿ ಅವೆಲ್ಲ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಭಾಳಷ್ಟು ಜನ ಯುವಕರಿಗೆ ಇವರು ಮುಂದೆ ಸ್ಫೂರ್ತಿ ಆಗಲಿ, ಇವರ ಒಂದು ಮಾರ್ಗದಲ್ಲಿ ಇನ್ನೂ ಉತ್ತಮವಾದಂಥ ನಮ್ಮ ಅಶೋಕಪುರಂ ಬಡಾವಣೆಯ ಹುಡುಗರು ವಿದ್ಯಾಭ್ಯಾಸವನ್ನು ಮಾಡಲಿ, ಇವ್ರ ಥರ IAS ಅಧಿಕಾರಿಗಳಾಗಬೇಕು ಅನ್ನತಕ್ಕಂಥ ಒಂದು ಹಾರೈಕೆಯಿಂದ ನಾನು ಕೂಡ ಭಾಳ ಖುಷಿಯಿಂದ K. ಶಿವರಾಮ್ರವ್ರನ್ನ ಮತ್ತೊಮ್ಮೆ ನೆನೆಸ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. Thank you.